ನಮಸ್ತೆ ವಿದ್ಯಾರ್ಥಿಗಳೇ, ಭಾರತದ ನಂಬರ್ 1 ಸ್ಕಿಲ್ ಸೆಂಟರ್ ಆಗಿರುವ RVM CAT ಸೆಂಟರ್ ಇಂದ ಮಾತಾಡ್ತಾ ಇರೋದು ನಾನು ಕೌನ್ಸಿಲರ್ ಅಕ್ಷತಾ. ಇವತ್ತಿನ ವಿಷಯ ನೀವು ನೋಡ್ತಾ ಇದ್ದೀರಾ, ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ದೇನೆ ನೀವು ಕೆಲಸನ ನೀವು ತಗೊಬೋದಾಗಿದೆ, ಕೆಲಸಕ್ಕೆ ನೀವು ಸೇರ್ಬೋದಾಗಿದೆ. ಅದು ಯಾವ ತರ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ RVM CAT ಸೆಂಟರ್ ಬಗ್ಗೆ ನಾನು ಹೇಳ್ತೀನಿ. ಸೊ ನಮ್ಮ RVM CAT ಸೆಂಟರ್ ಬಂದು 25 ವರ್ಷದ ಹಳೆ ಕಂಪ್ನಿ ಆಗಿದೆ. ನಾವು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ನಾವು ಟ್ರೈನ್ ಅಪ್ ಮಾಡಿದೀವಿ. ಮತ್ತೆ ನೀವು ನೋಡ್ಬೋದು, ಸೊ ನಮ್ಮ ಕಡೆಯಿಂದ ನಾವು ಯಾರಿಗೆ ಕೋರ್ಸ್ ಕಂಪ್ಲೀಟ್ ಮಾಡಿದ್ರು ಕೂಡ 100% ಜಾಬ್ ಪ್ಲೇಸ್ಮೆಂಟ್ ನಮ್ಮ RVM CAT ಇಂದ ನಾವು ಕೊಡ್ತಾ ಇದೀವಿ. ಸೊ ನಿಮಗೆ ಇದರಲ್ಲಿ ಯಾವ ಕೋರ್ಸ್ ಬರುತ್ತೆ RVM CAT ಬಗ್ಗೆ ಅನ್ನೋದನ್ನ ನಾನು ಮುಂಚೆ ಮಾಡಿರೋ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನಾವು ನೋಡೋಣ, ಓಕೆನಾ. ಸೊ ನಾವು ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲದೇ ಯಾವ ಥರ ನಾವು ಜಾಬ್ ತೊಗೊಬೋದು, ಸೊ ಯಾವ ಥರ ನಾವು ವರ್ಕ್ ಸೇರ್ಕೊಬೋದು ಅನ್ನೋದು ನೋಡೋಣ. ಸೊ ಈಗ ಎಲ್ಲ ವಿದ್ಯಾರ್ಥಿಗಳಿಗೂ, ಈಗ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಸೊ ಕೋರ್ಸ್ ಕಂಪ್ಲೀಟ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ನೀವು ಇವಾಗ ಸ್ಟಾರ್ಟಿಂಗ್ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿ ಕಾಲೇಜ್ ಕಂಪ್ಲೀಟ್ ಆಗ್ತಿದ್ದಂಗೆ ವರ್ಕ್ ಸರ್ಚ್ ಮಾಡ್ತೀರಾ. ಸೊ ವರ್ಕ್ ಸರ್ಚ್ ಮಾಡೋಕ್ಕೆ ನೀವು ಹೋದಾಗ ನೀವು ಕೆಲವೊಂದು ಫೇಸಸ್ ಇರುತ್ತೆ, ನಿಮಗೆ ಫೇಸ್ ಮಾಡಬೇಕಾಗಿರುತ್ತೆ ಆಚೆ. ಯಾವ ಥರ ಅಂತ ನೋಡೋಣ. ಸೊ ಫಸ್ಟ್ ನಿಮಗೆ ವರ್ಕ್ ನೀವು ಹುಡುಕ್ಬೇಕಾದ್ರೆ ನೀವು ಫಸ್ಟು ಪ್ರಿಪೇರ್ ಮಾಡ್ಕೊಬೇಕಾಗಿದ್ದು ರೆಸ್ಯೂಮು. ಸೊ ನಾನು ರೆಸ್ಯೂಮ್ ಬಗ್ಗೆ ನಾನು ಸಂಪೂರ್ಣವಾದ ವಿಡಿಯೋನ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು RVM CAT ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ರೆಸ್ಯೂಮಲ್ಲಿ ಏನೆಲ್ಲ ಇರಬೇಕು, ಸೊ ನಿಮ್ಗೆ ನಾನು ಮುಂಚೆನೇ ಹೇಳಿದ್ದೀನಿ ರೆಸ್ಯೂಮಲ್ಲಿ ಏನೆಲ್ಲ ಇರಬೇಕು ಅಂತ ಹೇಳಿದ್ರೆ, ಸೊ ನೇಮ್ ಇರಬೇಕು, ಸ್ಕಿಲ್ಸ್ ಇರಬೇಕು. ನೀವು ಸ್ಕಿಲ್ಸಲ್ಲಿ ಬಂದು ಸೊ AutoCAD ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. AutoCADಲ್ಲಿ ನೀವೇನು ಮಾಡಿರ್ತೀರಾ, 2D ಐಸೋಮೆಟ್ರಿಕ್, GD&T, ನೆಕ್ಸ್ಟ್ 3D ಮಾಡಲ್ಸು. 3D ಮಾಡಲ್ಸಲ್ಲಿ ಯಾವ್ದು ಮಾಡಿದ್ದೀರಾ, ಮತ್ತು ನೀವು ಇಂಟರ್ನ್ಶಿಪ್ ಮಾಡಿದರೆ ಸೊ ಆ ಸರ್ಟಿಫಿಕೇಟ್ ಒಂದು 3-4 ಮಂತ್ಸ್ 6 ಮಂತ್ಸ್ವರೆಗೂ ನೀವು ಮಾಡಿರಬೇಕಾಗುತ್ತೆ ಇಂಟರ್ನ್ಶಿಪ್ಪು. ಸೊ ಅದು ಕೂಡ ನೀವು ರೆಸ್ಯೂಮ್ ಜೊತೆಗೆ ನೀವು ಅಪ್ಲೋಡ್ ಮಾಡಿ ಕಳಿಸ್ಬೇಕಾಗಿರುತ್ತೆ, ಮತ್ತು ರೆಸ್ಯೂಮ್ ಜೊತೆ ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ. ಮತ್ತು ಪ್ರತಿಯೊಂದೂ ಡೀಟೇಲ್ಸ್, ಇವಾಗ ನೀವು ಯಾವುದೇ ಡಿಸೈನಿಂಗ್ ಮಾಡಿ, ಯಾವುದೇ ಡ್ರಾಫ್ಟಿಂಗ್ ಮಾಡಿ, ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಕರೆಕ್ಟಾಗಿ, ಇವಾಗ ಸಾಲಿಡ್ ವರ್ಕ್ ತೊಗೊತೀರಾನೆ ಸಾಲಿಡ್ ವರ್ಕಲ್ಲಿ ಏನೆಲ್ಲ ಮಾಡಿದ್ದೀರಾ ಪ್ರತಿಯೊಂದು ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ನೀವು ಯಾವ ಸಾಫ್ಟ್ವೇರ್ ಬರುತ್ತೆ ಪ್ರತಿಯೊಂದು ನೀವು ಸ್ಕಿಲ್ಸಲ್ಲಿ ಇದು ಮಾಡಬೇಕಾಗುತ್ತೆ. ಕೆಲವೊಬ್ಬರು ಸ್ಕಿಲ್ಸಲ್ಲಿ ಬೇರೆ ಏನೋ ಫಿಲ್ ಮಾಡಿರ್ತಾರೆ, ಸೊ ಸ್ಕಿಲ್ಸ್ ಅಂತ ಹಾಕಿರ್ತಾರೆ, ಬೇರೆ ಏನೋ ಫಿಲ್ ಮಾಡಿರ್ತಾರೆ. ಬಟ್ ನಿಮ್ಮದು ರೆಸ್ಯೂಮ್ ನೋಡೋದು ನಾವು 5 ಮಿನಿಟ್ಸ್ ಅಷ್ಟೇ. ಆ 5 ಮಿನಿಟ್ಸಲ್ಲಿ ಸೊ ನೀವೇನೇ ಆಗಿರ್ಬೋದು, ನಿಮ್ಗೇನು ಸೊ ನಿಮ್ಗೆ ಒಂದು ವರ್ಕ್ ಬೇಕು ಅಂತ ಹೇಳಿದ್ರೆ ನೀವೇನು ಕಲ್ತ್ಕೊಂಡಿದ್ದೀರಾ, ನಿಮ್ದು ಏನು ಕೋರ್ಸ್ ಕಂಪ್ಲೀಟ್ ಆಗಿದೆ, ಸೊ ಸಾಲಿಡ್ ವರ್ಕಲ್ಲಿ ಏನಾಗಿದೆ, ಡಿಸೈನಿಂಗಲ್ಲಿ ಏನಾಗಿದೆ, ಇಂಟೀರಿಯರ್ ಡಿಸೈನಲ್ಲಿ ಏನಾಗಿದೆ, ಪ್ರತಿಯೊಂದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಕನೆಕ್ಟಿವಿಟಿ ಇರಬೇಕು, ಓಕೆನಾ. ಸೊ ಈಗ ನೀವು ಫ್ರೆಂಡ್ಸ್ ಒಂದು ಕಂಪ್ನಿಗೆ ಹೋಗ್ತಾ ಇದ್ದಾರೆ ಅಂದರೆ ಸೊ ಅವ್ರ ಕಡೆಯಿಂದ ನೀವು ರೆಫರೆನ್ಸ್ ಆಗೋದ್ರು ಕೂಡ ನಿಮಗೆ ವರ್ಕ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಎಕ್ಸಾಂಪಲ್, ನೀವೀಗ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇವಾಗ ತಾನೇ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿರ್ತೀರಾ. ಸೊ ನಿಮ್ಮ ಫ್ರೆಂಡ್ ಆಲ್ರೆಡಿ ಮೆಕ್ಯಾನಿಕಲಲ್ಲೇ ವರ್ಕ್ ಡಿಸೈನಿಂಗ್ ವರ್ಕ್ಗೆ ಹೋಗ್ತಾ ಇರ್ತಾರೆ. ಸೊ ಅವ್ರ ರೆಫರೆನ್ಸ್ ಇಂದ ಕೂಡ ನೀವು ಜಾಬ್ಗೆ ಜಾಯ್ನ್ ಆಗ್ಬೋದು, ಆ ಥರ ಇರುತ್ತೆ. ಸೊ ಕನೆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಫ್ರೆಷರ್ಸ್ಗೆ. ಸೊ ಇದೊಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ನಾವು ನೋಡೋದಾದ್ರೆ ಆನ್ಲೈನ್ ಪ್ರೆಸೆನ್ಸ್ ನೋಡ್ಬೋದು. ನಾವು ಆನ್ಲೈನಲ್ಲಿ ಬಂದು, ಸೊ ನೀವು ಆನ್ಲೈನ್ ಅಂದರೆ ಆನ್ಲೈನಲ್ಲೇ ಇನ್ಸ್ಟಾಗ್ರಾಮು, ಫೇಸ್ಬುಕ್ ನೋಡ್ಕೊಂಡಿರಿ ಅಂತ ನಾನು ಹೇಳ್ತಾ ಇಲ್ಲ. ಲಿಂಕ್ಡ್ಇನ್ ಅಂತ ನೀವು ಅದರಲ್ಲಿ ನಿಮ್ಮ ಪ್ರೊಫೈಲ್ ಅಪ್ಲೋಡ್ ಮಾಡಿ, ರೆಸ್ಯೂಮ್ ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೆ ಡೈಲಿ ಅಪ್ಡೇಟ್ಸ್ ಇರುತ್ತೆ ಲಿಂಕ್ಡ್ಇನ್ನಲ್ಲಿ. ಸೊ ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ ನೀವು. ಓಕೆ, ಈಗ ನಾವು ಲಿಂಕ್ಡ್ಇನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ಅವಾಗಲೇ ಹೇಳಿದೆ, ಲಿಂಕ್ಡ್ಇನ್ನಲ್ಲಿ ಬಂದು ನಿಮ್ಮ ಪ್ರೊಫೈಲ್ನ ನೀವು ಅಪ್ಡೇಟ್ ಮಾಡಿದ್ರೆ, ನಿಮ್ಮ ರೆಸ್ಯೂಮ್ನ ನೀವು ಅಪ್ಡೇಟ್ ಮಾಡಿದ್ರೆ ಅದರಲ್ಲಿ, ಸೊ ನಾನು ಹೇಳಿದೆ ಆಗಲೇ ಕನೆಕ್ಟಿವಿಟಿ ಅಂತ. ಸೊ ನೀವು ಇದರಲ್ಲಿ ಕನೆಕ್ಟಿವಿಟಿ ತೊಗೊಬೋದು, ರೆಫರೆನ್ಸ್ ತೊಗೊಬೋದು, ಪ್ಲಸ್ ನಿಮಗೆ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಇರುತ್ತೆ ಇದರಲ್ಲಿ, ಮತ್ತು ಜಾಬ್ ಪೋಸ್ಟರ್ಸ್ ಮಾಡ್ತಾ ಇರ್ತಾರೆ. ಸೊ ಲಿಂಕ್ಡ್ಇನ್ನಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಕ್ಚುಲಿ, ಓಕೆನಾ. ಸೊ ಇಲ್ಲಿವರೆಗೂ ನಾವು ಲಿಂಕ್ಡ್ಇನ್ ಬಗ್ಗೆ ತಿಳ್ಕೊಂಡ. ಇವಾಗ ನೆಕ್ಸ್ಟ್ ಪಾಯಿಂಟ್ ಬಂದು ಇಂಟರ್ನ್ಶಿಪ್, ಓಕೆನಾ. ಸೊ ಇಂಟರ್ನ್ಶಿಪ್ ಬಂದು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮಾಡಿರ್ತೀರಾ. ಸೊ ನೀವು 1 to 2 months 3 monthsಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊತೀರಾ ಇಂಟರ್ನ್ಶಿಪ್. ಬಟ್ ಆ ಥರ ಇರಬಾರ್ದು. ಸೊ ಇಂಟರ್ನ್ಶಿಪ್ ಬಂದುಬಿಟ್ಟು ಸೊ ನೀವು 1 to 6 months 7 months ಆ ಥರ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೊಂದು ವ್ಯಾಲ್ಯೂ ಇರುತ್ತೆ, ಓಕೆನಾ. ಯಾಕಂದರೆ ನೀವು ಆ ಇಂಟರ್ನ್ಶಿಪ್ಪಲ್ಲಿ ಪ್ರತಿಯೊಂದೂ ನೀವು ತಿಳ್ಕೊಂಡಿರ್ತೀರಾ. ಸೊ ವಿತ್ ಪ್ರಾಕ್ಟಿಕಲಿ ನೀವು ಮಾಡಿರ್ತೀರಾ. ಸೊ ಅದೊಂದು ನಿಮಗೆ ಬೆನಿಫಿಟ್ ಆಗುತ್ತೆ. ಇಂಟರ್ನ್ಶಿಪ್ಪಲ್ಲಿ ನೋಡ್ಕೊಳ್ಳಿ 2-3 months ಯಾರು ಮಾಡೋದಕ್ಕೆ ಹೋಗಬೇಡಿ. ಸೊ ಒಂದು 8 months ಆದರೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಂಟರ್ನ್ಶಿಪ್ ಇಂದ ನಿಮಗೆ, ಸೊ ನೀವು ರೆಸ್ಯೂಮಲ್ಲಿ ನೀವು ಅಪ್ಲೋಡ್ ಮಾಡಿ ಕಳಿಸ್ತೀರಾ, ಇಂಟರ್ನ್ಶಿಪ್ ಇಂದ ನಿಮ್ಗೆ ಯೂಸ್ ಆಗುತ್ತೆ. ಬಂದ್ಬಿಟ್ಟು ನಿಮಗೆ ಕೆರಿಯರ್ ಗ್ಯಾಪ್ ಆಗಿರ್ಬೋದು. ಸೊ ಕೆರಿಯರ್ ಗ್ಯಾಪಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತೀರಾ, ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿರ್ತೀರಾ. ಸೊ ನೀವು ಒಂದು 6 months 7 months ಆ ಥರ ಗ್ಯಾಪ್ ತೊಗೊಂಡಿರ್ತೀರಾ. ಸೊ ಅದನ್ನು ನಿಮಗೆ ಇಂಟರ್ವ್ಯೂಲ್ಲಿ ಕೇಳ್ತಾರೆ. ಸೊ ಇವಾಗ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿರೋದು ಈ ಇಯರಲ್ಲಿ, ಸೊ ನೀವು ಯಾಕೆ ಈ ಇಯರಲ್ಲಿ ಬಂದಿದ್ದೀರಾ, ಸೊ ಆಫ್ಟರ್ 1 year ಏನು ನಿಮಗೆ ಲಾಂಗ್ ಡಿಸ್ಟೆನ್ಸ್ ಆಗಿದೆ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಪರ್ಟಿಕಲ್ ರೀಸನ್ ಕೊಡಬೇಕು. ಇವಾಗ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಐತಾ, ಡಾಕ್ಟರ್ ಸರ್ಟಿಫಿಕೇಟ್ ಇರುತ್ತೆ, ಸೊ ನೀವು ತೊಗೊಂಡೋಗಿ ತೋರಿಸ್ಬೋದು. ಪ್ಲಸ್ ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿದೆ, ಸೊ ನೀವು ಅಲ್ಲಿ ಕ್ಲಾರಿಟಿ ಕೊಡ್ಬೋದು ನೀವು ಇಂಟರ್ವ್ಯೂ. ಸೊ ನೀವು ಈ ತರ ಕೆರಿಯರ್ ಗ್ಯಾಪ್ ಬಂದ್ಬಿಟ್ಟು ನಿಮಗೆ ಸೊ ವರ್ಕ್ ಸಿಗದೆ ಇರೋದಕ್ಕೆ ಅದು ಒಂದು ರೀಸನ್ ಆಗುತ್ತೆ. ಸೊ 1 year ಸುಮ್ಮನೆ ಕೂತ್ಕೊಂಡಿದ್ದಾರೆ, ಇವರು ಕೆಲಸ ಕೊಟ್ಟರೆ ಮಾಡ್ತಾರಾ, ಒಂದು ಇಂಟೆನ್ಷನ್ ಇರುತ್ತೆ. ಪ್ರತಿಯೊಂದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕೊಡೋರಾಗಿರ್ಬೋದು, ಅದು ಯೋಚನೆ ಮಾಡೇ ಮಾಡ್ತಾರೆ. ಸೊ ನೀವು ಪರ್ಟಿಕ್ಯುಲರ್ ಆಗಿ ನೀವು ಇಂಟರ್ವ್ಯೂಗೆ ಹೋದಾಗ ಅದಕ್ಕೆ ರೀಸನ್ ಇದ್ರೆ ಸೊ ಅವ್ರೇನು ಮಾತಾಡೋ ಚಾನ್ಸಸ್ ಇರಲ್ಲ, ಪ್ಲೇಸ್ಮೆಂಟ್ ನಿಮಗೆ 100% ಆಗುತ್ತೆ.
ಸೊ ಇಲ್ಲಿವರೆಗೂ ಬಂದು ಇಂಟರ್ನ್ಶಿಪ್ ಬಗ್ಗೆ ನೀವು ತಿಳ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿದೆ ಫ್ರೀಲ್ಯಾನ್ಸಿಂಗು. ಸೊ ನೀವು ಫ್ರೀಲ್ಯಾನ್ಸಿಂಗ್ ಬಂದು ಇಂಟರ್ನ್ಶಿಪ್ ಜೊತೆಗೆ ನೀವು ಮಾಡ್ಕೊಂಡ್ರೆ ಹೆಂಗೆ ಅಂದರೆ ನೀವು ಒಂದು ಕಂಪ್ನಿಗೆ ಹೋಗ್ತೀರಾ, ಸೊ ನೀವು ಒಂದು ಪ್ರಾಜೆಕ್ಟ್ ಮೇಲೆ, ಸೊ ಅವರು ನಿಮಗೆ ಸಡನ್ನಾಗಿ ನಿಮ್ಮನ್ನ ನಂಬಿ ಅವರು ವರ್ಕ್ ಕೊಡಲ್ಲ, ಓಕೆನಾ. ಸೊ ನೀವು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತೀರಾ, ಅದು ಪರ್ಫೆಕ್ಟಾಗಿ ನೀವೇನಾದ್ರು 1 ಮಂತ್ ಆ ಥರ ಮಾಡಿಕೊಟ್ರೆ ಸೊ ನಿಮ್ಗೆ ಆವಾಗ ಪ್ಲೇಸ್ಮೆಂಟ್ ಆಗುತ್ತೆ. ಸೇಮ್ ನಿಮಗೆ ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು ಮತ್ತು ಇಂಟರ್ನ್ಶಿಪ್ಪು ತುಂಬ ಮುಖ್ಯವಾಗಿದೆ ನಿಮಗೆ ಪ್ಲೇಸ್ಮೆಂಟ್ಗೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಒಬ್ಬ ಫ್ರೆಶರ್ ವಿದ್ಯಾರ್ಥಿಗಳಿಗೆ ಸೊ ಯಾವ ಥರ ಎಲ್ಲ ಫೇಸಸ್ ಬರುತ್ತೆ, ಸೊ ಅವ್ರು ಯಾವ ಥರ ಎಲ್ಲ ಮುಂಚೆನೇ ಪ್ರಿಪೇರ್ ಆಗಿರ್ಬೋದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ RVM CAD ಸೆಂಟರಲ್ಲಿ ಸೊ ನೀವು CAD ಡಿಸೈನಿಂಗ್ ತಗೊಳ್ಳಿ ಅಥವಾ ಪ್ರೋಗ್ರಾಮಿಂಗ್ ತಗೊಳ್ಳಿ, CAD CAM ಎರಡೂ ಅವೈಲೇಬಲ್ ಇದೆ. ಇಂಟೀರಿಯರ್ ಡಿಸೈನು, ಸಿವಿಲ್ ಡಿಸೈನು ಪ್ರತಿಯೊಂದು ಕೋರ್ಸಸ್ ಕೂಡ ಈಗ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಬ್ಯಾಚಸ್ ಕೂಡ ನಿಮಗೆ ಮಂಡೇ ಇರುತ್ತೆ. ನಮ್ಮ ಕಡೆಯಿಂದ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿದ್ರೆ 100% ಜಾಬ್ ಪ್ಲೇಸ್ಮೆಂಟ್ ನಮ್ಮ ಕಡೆಯಿಂದಾನೇ ಕೊಡ್ತೀವಿ. ಪ್ಲಸ್ ರೆಸ್ಯೂಮ್ ರೆಡಿ ಮಾಡೋದ್ರಿಂದ ಹಿಡಿದು ಮಾಕ್ ಇಂಟರ್ವ್ಯೂ ಪ್ರತಿಯೊಂದು ನಾವೇ ರೆಡಿ ಮಾಡಿಸ್ತೀವಿ. ಸೊ ಫ್ರೆಶರ್ ಯಾವ ತರ ಅಂದ್ರೆ ಈಗ ಆಲ್ರೆಡಿ ಡಿಪ್ಲೊಮಾ ಮಾಡಿರ್ತಾರೆ, ಇಲ್ಲಿ ಬಂದು ಡಿಸೈನಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅವ್ರಿಗೆ ರೆಸ್ಯೂಮ್ ಅಲ್ಲಿ ಯಾವ ತರ ಇರಬೇಕು, ರೆಸ್ಯೂಮ್ ಯಾವ ತರ ಸೆಟ್ ಮಾಡಬೇಕು, ಮತ್ತೆ ಮಾಕ್ ಇಂಟರ್ವ್ಯೂ ಏನ್ ಮಾತಾಡಬೇಕು ಇಂಟರ್ವ್ಯೂ ಅಲ್ಲಿ ಪ್ರತಿಯೊಂದನ್ನು ನಾವೇ ಟೀಚ್ ಮಾಡ್ಕೊಡ್ತೀವಿ. ಮತ್ತೆ ಅವ್ರಿಗೆ 100% ಪ್ಲೇಸ್ಮೆಂಟ್ ಕೂಡ ನಾವೇ ಮಾಡ್ಕೊಡ್ತೀವಿ. ಸೊ ನೀವು ನಮ್ಮ ಯೂಟ್ಯೂಬ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ನಮ್ದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಎಲ್ಲ ನಾವು ವಿಡಿಯೋ ಅಪ್ಲೋಡ್ ಮಾಡಿದೀವಿ. ಪ್ಲಸ್ ಪ್ಲೇಸ್ಮೆಂಟ್ ಆಗಿರೋದು ಸ್ಟೂಡೆಂಟ್ಸ್ಗೆ ಆ ವಿಡಿಯೋಸ್ ಕೂಡ ನಾವು ಅಪ್ಲೋಡ್ ಮಾಡಿರ್ತೀವಿ. ಆದಷ್ಟು ಈ ವಿಡಿಯೋನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.